ಗ್ಯಾರಂಟಿಗಳ ಭಾರದಿಂದ ಕುಸಿತೋಗಿರೋ ರಾಜ್ಯ ಸರ್ಕಾರ ಈಗ ರಿಯಲ್ ಆಪರೇಷನ್ ಕೈ ಹಾಕಿದೆಯಂತೆ. BPL ಕಾರ್ಡ್ 80% ಜನರ ಬಳಿ ಇದೆ ರಾಜ್ಯದಲ್ಲಿ. ವೆರಿ ಗುಡ್ ವೆರಿ ಗುಡ್. ಸಂಪತ್ ಭರಿತ ಕರ್ನಾಟಕ, ಗಂಧದ ನಾಡು, ಚಿನ್ನದ ಬೀಡು, ಚಂದಮಾಮನ್ ಕತೆ. ಹಂಗೆಲ್ಲ ರೆಬಲ್ ಸ್ಟಾರ್ ತರ ಮಾತಾಡ್ಬೇಡ ಕಣೋ ಮಂಜ. ಪಾಪ ಅವ್ಳು ಯಾವ ಮಸಾಲೆ ದೋಸೆಗೆ ಯಾವ ಮಾರಿದ್ಲು, ಅವ್ನು ಯಾವ MG ರೋಡಿಗೆ ಯಾವ ಮಾರಿದ್ನು. ದೋಖಾ ವಿಚಾರದಲ್ಲಿ ಶ್ರೀಮಂತ ನಾಡು, ಚಿನ್ನದ ಬೀಡು. ಯಾಕಂದ್ರೆ ಬಗದ್ರೆ ಬರುತ್ತೆ. ಅಪ್ಪನ್ ಗುಟ್ಟಿಸ್ ಮಾತಾಡ್ದೆ ಕಡೆಯ. ಯಾರು BPL APL ಇರ್ತಾರೆ ಅವರನ್ನು BPL ಲಿಸ್ಟಲ್ಲಿದ್ದರೆ ಅವರನ್ನು ತೆಗೆದು APLಗೆ ಟ್ರಾನ್ಸ್ಫರ್ ಮಾಡ್ತೀವಿ. 80% ಅಂದರೆ 1.27 ಕೋಟಿ BPL ಕಾರ್ಡನ್ನು ಇಶ್ಯೂ ಮಾಡ್ಕೋತಿದ್ದಿಲ್ಲ. ಮಾನ ಮರ್ಯಾದೆ ನಾಚಿಕೆ ಇದೆಯೇನ್ರಿ ನಿಮಗೆ ಸರ್ಕಾರಗಳಿಗೆ? ಅವ್ರು APL ಇದರಲ್ಲಿ ಅಕ್ಕಿ ಬೇಕಾದರೆ ಅವ್ರಿಗೆ ಕೊಡ್ಬೋದು. ಆದರೆ BPLಗೆ ಮಾನದಂಡ ಇದೆ. ಆ ಮಾನದಂಡ ಒಳಗಡೆ ಬಂದರೆ ಅವರೆಲ್ಲರೂ ಇಟ್ಕೊಳ್ತೀವಿ. ಇಲ್ಲಿವರೆಗೂ ಏನು ಮಾಡ್ತಿದ್ರಿ? ಮಣ್ಣು ತಿಂತಿದ್ರಾ? ಬಡ್ಕೋತಾ ಇದ್ವಿ ಲಾಸ್ಟ್ 1.5 ವರ್ಷದಿಂದ ನಾನಂತೂ. ಆ ಮಾನದಂಡ ಒಳಗಡೆ ಬರದೇ ಇರೋರನ್ನ APL ಟ್ರಾನ್ಸ್ಫರ್ ಮಾಡಿ. ಸರ್, ಈಗ ಕಾರ್ ಇದ್ದಂತವರು ಅಥವಾ ಬೇರೆ ಬೇರೆ ವೆಹಿಕಲ್ ಇದ್ದಂತವರು ಸರ್ ಮಾನದಂಡಗಳಿದೆ. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ ನಾಚಿಕೆ ಆಗೋದಿಲ್ವೇ ಹೇಸಿಗೆ ಬದುಕೋದಕ್ಕೆ? ಲೂಟಿ ಹೊಡೆದು ತಿನ್ನಕ್ಕೆ ಇಟ್ಕೊಂಡಿರೋ ಜಾಗ ಅದನ್ನೀಗ ಕತ್ತರಿಸ್ಬಿಡ್ತಾರಂತೆ. ಎಂತ ಅದು ಕತ್ತರಿಸಲ್ಲ ಇವರು, ಸುಮ್ಮನೆ ಬೋಗಸ್ ಫೆಲೋಸ್ ತಂದು. ಆ ಮಾನದಂಡದ ಒಳಗಡೆ ಬಂದರೆ ಅವರಿಗೆ ನಾವು ಕೊಡ್ತೀವಿ. ಮಾನದಂಡಕ್ಕೆ ಅವರು ಅರ್ಹರಲ್ಲ ಅಂತ ಬಂದಾಗ APL ಟ್ರಾನ್ಸ್ಫರ್ ಮಾಡ್ತೀವಿ. ಈ 3 ಲಕ್ಷ ಜನ ಹೊಸದಾಗಿ ಅರ್ಜಿ ಹಾಕಿದಾರಂತೆ. ಹಾಗಾಗಿ ಎಲ್ಲ ಕಂಡಿಡಿದ್ಬಿಟ್ಟು ಕಿತ್ತಾಕ್ಬಿಡೋಣ. ಹಿಂಗೆ ವಾರ್ಷಿಕ ಆದಾಯ 1.20 ಲಕ್ಷ ಮೀರಿದ್ದಲ್ಲಿ ಈ ವಿಚಾರವಾಗಿ ಮತ್ತೆ ಕೇಂದ್ರ ರಾಜಕೀಯ ಮಾಡ್ತಿದ್ಯಾ ಅನ್ನುವಂತಹದ್ದು ಇಲ್ಲ. ಅವರು ಇವತ್ತು ನಮ್ಮ ಗಮನಕ್ಕೆ ಬಂದಿಲ್ಲ. ಅವರು ಮಾಧ್ಯಮಕ್ಕೆ ಹೇಳಿದ್ದಾರೆ. ಹೇಗೆ ಅದು ಆದಾಯ ಪತ್ರ? ಆದಾಯ ಪತ್ರ ಅದಕ್ಕೆ 100 ರೂಪಾಯಿ 500 ರೂಪಾಯಿ ಇಸ್ಕೊಂಡು ಆದಾಯ ಪತ್ರ ಎತ್ಕೊಂಡ್ಬರ್ತಾರೆ. ಬಂದವರಿಗೆ ಒಳ್ಳೆ ಬುದ್ಧಿ ಹೇಳೋದು ಬಿಟ್ಟು ಭ್ರಷ್ಟಾಚಾರದ ಐಡಿಯಾ ಕೊಡ್ತಾ ಇದೆಯಾ? ನಾವು ಅಕ್ಕಿ ಕೇಳಿದಾಗ ಅವರು ಅಕ್ಕಿ ಕೊಡಲಿಲ್ಲ. ಅಕ್ಕಿ ಬೇಕು ಅಂತ ಕೇಳಿದಾಗ ಕೊಡಲಿಲ್ಲ. ಅದಕ್ಕೆ ಬದಲು ನಾವು ಹಣ ಕೊಡ್ತಾ ಇದ್ದೀವಿ. ಸರ್ಕಾರ ತೀರ್ಮಾನ ತೆಗೆದುಕೊಳ್ತೀವಿ. ಕುಟುಂಬದ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದಲ್ಲಿ, ನಿಗದಿಗಿಂತ ಹೆಚ್ಚು ಜಮೀನು ಹೊಂದಿದ್ದಲ್ಲಿ, ನಗರಗಳಲ್ಲಿ 1000 ಚದರಡಿಯ ಪಕ್ಕಾ ಮನೆ ಇದ್ದಲ್ಲಿ, ಯಾವ ಟೈಮ್ಗೆ ಏನು ಮಾಡಬೇಕು ಅನ್ನೋದನ್ನು ಇನ್ನೂ ನಿರ್ಣಯ ಆಗಿಲ್ಲ. ಅವ್ರು ಈಗ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ವಿಚಾರದಲ್ಲಿ ನಾವು ಸರ್ಕಾರ ತೀರ್ಮಾನ ತಗೊಳ್ತೀವಿ. ವೈಟ್ ಬೋರ್ಡ್ನ 4 ಚಕ್ರದ ವಾಹನ ಇದ್ದಲ್ಲಿ, 2 ಚಕ್ರ ಬಿಸಿಟ್ಬಿಟ್ರಪ್ಪ, ಸುಮ್ಮನೆ ಸವಾಸ ಬೇಡ. 2 ವೀಲಲ್ಲೇ ಹೋಯ್ತಾರೆ ಹೇಳ್ತಿದ್ದಾರೆ. ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಹಿಂಗಿದ್ದಿದ್ದ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಅವನಿಗೆ ಬಿಡ್ತಾ ಇದ್ದೀರಿ ರೈಲುಗಳನ್ನ. ಇಫ್ ದೇರ್ ಇಸ್ ಅ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ವಿತ್ ಎ ಪ್ರಾಪರ್ ಆಫೀಸರ್ ಒಬ್ಬ ಇದ್ರೆ, ಇದ್ಯಾವ ದೊಡ್ಡ ಕೆಲಸ? ಕಚಡಗಳನ್ನು ಹೆಕ್ಕ ತೆಗೆದ್ಬಿಟ್ಟು ಎತ್ತು ಬಿಸಾಕೋದು ಏನ್ ದೊಡ್ಡ ಕೆಲಸ ಅದು? ನೀನು ಒಂಥರ ಐನಾತಿನ ಮಗ. ನೀನ್ ಏನು ಅಂತ ತಿಳ್ಕೊಂಡ್ಬಿಟ್ರೆ ನೀನು ಒಂಥರ ಒಳಗೆ ಮಾಡ್ದ ಗಳಿಗೆ ಸಿದ್ಧ ಇದ್ದಂಗೆ. ನಡಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.